ಮಧ್ಯಪ್ರಾಚ್ಯ ಯುದ್ಧ ಕೊನೆಗಾಣುತ್ತೆ, ಕದನ ವಿರಾಮ ಇದೆ ಅಂತ ನಾವೆಲ್ಲ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟಿದ್ವಿ. ಆದ್ರೆ ಇದು ಯುದ್ಧ ಕೊನೆಗಾಣುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಈಗ 3 ದಿನ ಗಡುವು ಕೊಟ್ಟಿದ್ದಾರೆ. 3 ದಿನದಲ್ಲಿ ಏನಾದ್ರೂ ನೀವು ಡೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಇರಾನ್ನವರು ಈಗಾಗಲೇ ನಿಮ್ಮ ಒಂದು ಪೈಪ್ಲೈನ್ ಅಲ್ಲಿ ಅಡಕವಾಗಿರುವಂತಹ ತೈಲ ಏನಿದೆ ಅದು ತಾನಾಗೆ ತಾನು ಸ್ಫೋಟಗೊಳ್ಳುತ್ತೆ, ಇಲ್ಲ ನಾವೇ ಉಡಾಯಿಸ್ಬಿಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಆದ್ರೆ ಇರಾನ್ ಹೇಳ್ತಾ ಇದೆ, ನೋಡಿ ನೀವು ನಮ್ಮನ್ನ ಭಯಭೀತಿಗೊಳಿಸಿ ಮಾತುಕತೆಗೆ ಬನ್ನಿ ಅಂದ್ರೆ ನಾವು ಬರಲ್ಲ, ನಮಗೆ ಕೆಲವು ಷರತ್ತುಗಳಿದಾವೆ, ಆ ಷರತ್ತು ಪ್ರಕಾರ ನೀವು ಮಾತಾಡೋದಾದ್ರೆ ನಾವು ಬರ್ತೀವಿ. ಹಂಗಂತ 3 ಸ್ಟೇಜಲ್ಲಿ ಮಾತುಕತೆ ಮಾಡೋಣ ಅಂತ ಇರಾನ್ ಪ್ರಸ್ತಾಪ ಮುಂದಿಟ್ಟಿದೆ. ಏನದು 3 ಸ್ಟೇಜು? ಮೊದಲನೇ ಸ್ಟೇಜು, ಫಸ್ಟ್ ನೀವು ಯುದ್ಧ ನಿಲ್ಲಿಸಿ, ಈಗಲಾಗಲಿ ಮುಂದಾಗಲಿ ಮತ್ತೆ ಇನ್ನು ಒಂದಿಷ್ಟು ವರ್ಷಗಳ ಬಳಿಕವಾಗ್ಲಿ ಎಂದೂ ಕೂಡ ನೀವು ಯಾವುದೇ ರೀತಿಯಾದಂತಹ ಯುದ್ಧ ನಮ್ಮ ಜೊತೆ ಮಾಡಬಾರ್ದು. ಅದಕ್ಕೆ ಕೇವಲ ಭರವಸೆ ಅಲ್ಲ, ಗ್ಯಾರಂಟಿ ಬೇಕು. ಅದನ್ನ ಕೊಟ್ರೆ ನಾವು ನೆಕ್ಸ್ಟ್ ಮಾತುಕತೆಗೆ ರೆಡಿ ಆಗ್ತೀವಿ. ನೆಕ್ಸ್ಟ್ ಮಾತುಕತೆಯಲ್ಲಿ ನಾವು ಹರ್ಮುಜ್ ಜಲಸಂಧಿ ಓಪನ್ ಆಗೋದ್ರ ಬಗ್ಗೆ ಮಾತಾಡೋಣ, ಅದಾದ ಮೇಲೆ ನಮ್ಮ ಒಂದು ಪರಮಾಣು ಒಪ್ಪಂದದ ವಿಚಾರದಲ್ಲಿ ಮಾತಾಡೋಣ ಅಂತ ಇರಾನ್ ಹೇಳಿದೆ. ಆದ್ರೆ ಅಮೆರಿಕ ಅಧ್ಯಕ್ಷ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಅಲ್ಟಿಮೇಟಮ್ ಮೇಲೆ ಅಲ್ಟಿಮೇಟಮ್ ಅಂತಂದ್ರೆ ಗಡುವಿನ ಮೇಲೆ ಗಡುವು ಕೊಡ್ತಾ ಇದ್ದಾರೆ. ಹೀಗಾಗಿ ಇಡೀ ಪ್ರಪಂಚಕ್ಕೆ ಈಗ ಅತಿ ದೊಡ್ಡ ಅನುಮಾನ ಏನಂದ್ರೆ ಇವ್ರು ಮುಗಿಸ್ತಾರಾ ಇಲ್ವಾ ಅಂತ. ಆರ್ಥಿಕ ಹೊಡೆತ ಯಾವ ರೀತಿ ಇಡೀ ಪ್ರಪಂಚಕ್ಕೆ ತಟ್ಟಿದೆ ಅಂದ್ರೆ ಎಲ್ಲಾ ದೇಶಗಳು ವಿಲವಿಲ ಅಂತ ಒದ್ದಾಡ್ತಾ ಇದಾವೆ. ಅದರಲ್ಲೂ ಭಾರತದಲ್ಲಿ ಸಿಕ್ಕಾಪಟ್ಟೆ ಕ್ರೈಸಿಸ್ ಶುರುವಾಗಿದೆ. ಈಗ ಎಲೆಕ್ಷನ್ ಇದೆ ಅಂತ ಒಂದ್ ಸ್ವಲ್ಪ ಸುಮ್ಮನೆ ಇದ್ದಾರೆ, ಏನೋ ಹೊಡ್ತಾ ಇಲ್ಲ, ನಾವು ತಡ್ಕೊಳ್ತಾ ಇದೀವಿ, ವಿಷಕಂಠನಂತೆ ನೀಲಕಂಠನಂತೆ ನಾವೆಲ್ಲ ಕುಡಿತಾ ಇದೀವಿ ಅನ್ನೋ ತರದಲ್ಲಿ ಪೋಸ್ಟ್ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದಾಗೆ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಎಲ್ಲ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಬಹಳ ದಿನ ನಾವು ಕನ್ಸ್ಯೂಮ್ ಮಾಡ್ಕೊಳಕ್ ಆಗೋದಿಲ್ಲ ಹೊಡ್ತನ. ಈಗ ರೂಪಾಯಿ ಮೌಲ್ಯ ಕುಸಿತಾ ಇದೆ ಡಾಲರ್ ಎದುರುಗಡೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ. ಡಾಲರ್ ಕೊಟ್ಟೆ ನಾವು ತೈಲವನ್ನ ಖರೀದಿ ಮಾಡ್ಬೇಕು. ಈಗಾಗಲೇ $1 ಏರಿಕೆ ಆದ್ರೆ ಎಷ್ಟೋ ಕೋಟಿ ನಮ್ಗೆ ನಷ್ಟ ಆಗುತ್ತೆ. ಅಂತಹ ನಷ್ಟವನ್ನ ಕಳೆದ 2 ತಿಂಗಳಿಂದ ಸರ್ಕಾರ ಭರಿಸ್ತಾ ಇದೆ, ಕನ್ಸ್ಯೂಮ್ ಮಾಡ್ತಾ ಇದೆ. ಗ್ರಾಹಕರಿಗೆ ಅದಿನ್ನೂ ಪಾಸ್ ಮಾಡಿಲ್ಲ. ಥ್ಯಾಂಕ್ ಗಾಡ್ ಎಲೆಕ್ಷನ್ ಇದೆ. ಎಲೆಕ್ಷನ್ ಮುಗಿದ ಮೇಲೆ ಅದ್ರ ಬರೆ ನಮಗೆ ಖಂಡಿತ ಬೀಳುತ್ತೆ. ಯಾಕಂದ್ರೆ ಸರ್ಕಾರವೂ ಕೂಡ ಅದನ್ನ ಭರಿಸುವಷ್ಟು ಶಕ್ತಿ ಸರ್ಕಾರಕ್ಕಿಲ್ಲ. ಆಲ್ರೆಡಿ 60-62 ದಿನ ಆಗ್ತಾ ಬಂತು. ಸೊ ನೀವು ಪ್ರಿಪೇರ್ ಆಗಿ ಮೆಂಟಲಿ ಈ ರಾಷ್ಟ್ರದ ಜನ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯ ಬಿಸಿ ನಮ್ಗೆ ತಟ್ಟುತ್ತೆ. ಈಗಾಗಲೇ ಹಲವಾರು ಫ್ಯಾಕ್ಟರಿಗಳು, ಉದ್ದಿಮೆಗಳ ಮೇಲೆ ಇದರ ಪ್ರಭಾವ ಪರಿಣಾಮ ಬಿದ್ದಿದೆ. ಯುದ್ಧ ನಿಲ್ಲುವಂತ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗ ನೋಡಿದ್ರೆ ಈಗಾಗಲೇ ಸುಮಾರು ಯೂರಿಯಾ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಯೂರಿಯಾ ಪ್ರೊಡಕ್ಷನ್ಗೆ ಬೇಕಾದಂತಹ ಏನು ರಾ ಮೆಟೀರಿಯಲ್ ಇದೆ ಅದು ಸಿಗ್ತಾ ಇಲ್ಲ. ಬಿಕಾಸ್ ಅದು ಕೂಡ ಗಲ್ಫ್ ದೇಶಗಳಿಂದ ಬರಬೇಕು. ಸೊ ಯೂರಿಯಾ ರಸಗೊಬ್ಬರ ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 40% ಗಿಂತ ಜಾಸ್ತಿ ಆಗಿದೆ. ಸೊ ರೈತರು ಈಗ ಬೆಳೆ ಬೆಳೆಯುವಂತಹ ಟೈಮ್, ರಸಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ಒದ್ದಾಟ ಆಗುತ್ತೆ. ಸೊ ಫುಡ್ ಕ್ರೈಸಿಸ್ ಶುರುವಾಗಬಹುದು, ನಾಳೆ ಆಹಾರದ ಕೊರತೆ ಆಗ್ಬಹುದು. ಯಾಕಂದ್ರೆ ಬೆಳೆ ಬೆಳಿಲಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿನ್ನೋದು, ಹೌದಲ್ವಾ? ಸೊ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ತುಂಬಾ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟೆಕ್ಸ್ಟೈಲ್ಸ್ ಮತ್ತು ಏನು ರಾ ಮೆಟೀರಿಯಲ್ ಸಿಗುತ್ತೆ ಅದು ಕೂಡ ಗಲ್ಫ್ ನಿಂದ ಬರಬೇಕು. ಪ್ರೊಡಕ್ಷನ್ ಕಡಿಮೆ ಆಗಿದೆ. ಬಹಳಷ್ಟು ಟೆಕ್ಸ್ಟೈಲ್ಸ್ ಫ್ಯಾಕ್ಟರಿಗಳು ಜನರನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಇಟ್ಕೊಂಡು ಏನ್ ಮಾಡ್ತಾರೆ? ಕರ್ನಾಟಕದಲ್ಲಂತೂ ಇದು ಜಾಸ್ತಿ ಇದೆ, ವೇಜಸ್ ಜಾಸ್ತಿ ಇದೆ. ಹೀಗಾಗಿ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಲೇ ಆಫ್ ಗಳು ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಪಾಪ ಕೆಲಸ ಕಳ್ಕೊಂಡಿರುವಂತ ಕಾರ್ಮಿಕರು ಏನ್ ಮಾಡ್ಬೇಕು? ಅವ್ರ ಪರಿಸ್ಥಿತಿ ಏನು? ಅವ್ರ ಊಟಕ್ಕೆ ಏನ್ ಮಾಡ್ತಾರೆ? ಅದೊಂದು ಕಡೆ. ಮತ್ತೊಂದು ಕಡೆ ಈ ಒಂದು ಮೆಡಿಸಿನ್ ಪ್ರೊಡಕ್ಷನ್ ಗೆ, ಫಾರ್ಮಾ ಇಂಡಸ್ಟ್ರಿಯಲ್ಲೂ ಕೂಡ ಮೆಡಿಸಿನ್ ಗೆ ಬೇಕಾದಂತ ಸಲ್ಫರ್ ಕೂಡ ಗಲ್ಫ್ ಕಂಟ್ರೀಸ್ ಇಂದ ಬರುತ್ತೆ, ಅದು ಕೂಡ ಬರ್ತಾ ಇಲ್ಲ. ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಮೆಟಲ್ ಮತ್ತೆ ಕೆಮಿಕಲ್ಸ್ ಅವು ಕೂಡ ಗಲ್ಫ್ ಕಂಟ್ರಿಯಿಂದ ಬರಬೇಕು. ಇದರಿಂದ ಪ್ರೊಡಕ್ಷನ್ ಸ್ಲೋ ಡೌನ್ ಆಗಿದೆ. ಬಹಳಷ್ಟು ಕಾರ್ಮಿಕರನ್ನ ಕೂಡ ಮನೆಗೆ ಕಳಿಸ್ತಾ ಇದ್ದಾರೆ. ಮತ್ತು ಇದು ಯಾವ್ದು ಏವಿಯೇಷನ್, ಈಗಾಗಲೇ ಫ್ಯೂಯಲ್, ಏವಿಯೇಷನ್ ಫ್ಯೂಯಲ್ ಸುಮಾರು 8.6% ದುಬಾರಿ ಆಗಿದೆ. ಸೊ ಇವಾಗ ವಿಮಾನಯಾನ ಕೂಡ ದುಬಾರಿ ಆಗಿದೆ. ಈ ಕಡೆ MSME ಸೆಕ್ಟರ್ಗೂ ಕೂಡ, ಬೃಹತ್ ಕೈಗಾರಿಕೆಗಳಿಗಷ್ಟೇ ಅಲ್ಲ ಸಣ್ಣ ಕೈಗಾರಿಕೆಗಳಿಗೂ ಹೊಡ್ತಾ ಬಿದ್ದಿದೆ. ಫರ್ಟಿಲೈಸರ್ಸ್, ಪೇಂಟ್ ಮತ್ತೆ ಇವು ಟೈರ್, ಈ ಪ್ರೊಡಕ್ಷನ್ ಏನ್ ಮಾಡ್ತಾರೆ ಇದ್ರ ಮೇಲೆ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿದೆ. ಮತ್ತೆ ಅಕ್ಕಿ ರಫ್ತು ಮಾಡ್ತೀವಿ ನಾವು ಬೇರೆ ಬೇರೆ ಕಡೆ. ಆ ಅಕ್ಕಿ ರಫ್ತು ಮಾಡೋದಕ್ಕೆ ನಮ್ಗೆ ಶಿಪ್ಮೆಂಟ್ ಸಿಗ್ತಾ ಇಲ್ಲ, ದಾಸ್ತಾನು ಹಂಗೆ ಉಳಿತಾ ಇದೆ. ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇನ್ನು ವರ್ಕರ್ಸ್ ಮೇಲೆ ಸುಮಾರು ಗಲ್ಫ್ ರಾಷ್ಟ್ರಗಳಿಂದ ಸುಮಾರು 8.5 ಮಿಲಿಯನ್
ಜನ ಅಲ್ಲಿ ಕೆಲಸ ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಾಗ ಬಹಳಷ್ಟು ಜನ ವಾಪಸ್ ಬಂದಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಮತ್ತು ಅಲ್ಲಿಂದ ಬಹಳಷ್ಟು ಹಣ ರವಾನೆ ಆಗ್ತಾ ಇತ್ತು, ಅದು ನಿಂತು ಹೋಗಿದೆ. ಮತ್ತು ಅಲ್ಲಿರುವಂತಹ ಜನರನ್ನು ಕೂಡ ಇವಾಗ ಕತಾರ್ನಲ್ಲಿ ಏನು ಗ್ಯಾಸ್ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಅಲ್ಲಿ ವರ್ಕರ್ಸ್ ಗತಿ ಏನು, ಅವ್ರಿಗೆಲ್ಲ ಮತ್ತೆ ಉದ್ಯೋಗದ ಸಮಸ್ಯೆ ಮತ್ತು ಅವರು ಹೇಗೆ ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ. ಮತ್ತು 3 ಲಕ್ಷ ಹೊಸ ಉದ್ಯೋಗಗಳನ್ನ ಅಲ್ಲಿ ಕೊಡ್ಬೇಕು ಅಂತಿದ್ರು, ಅದು ಕೂಡ ಈಗ ಕಟ್ ಆಫ್ ಆಗಿದೆ. ಒಂಥರ ಹೆಂಗೆ ಅಂದ್ರೆ 2020ರಲ್ಲಿ ಕೋವಿಡ್ ಲೈಕ್ ಸಿಚುವೇಶನ್ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ ಎಲ್ಲಾ ಕಡೆ ಕೆಲಸದಿಂದ ಎಲ್ಲರನ್ನೂ ತೆಗಿತಾ ಇದಾರೆ. ಅವರೆಲ್ಲ ಏನ್ ಮಾಡ್ಬೇಕು ಜೀವನಕ್ಕೆ? ನಮಗ ಅನಿಸ್ತಾ ಇದೆ ನಾವು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ, ಏನು ಆಗ್ತಾ ಇಲ್ಲ, ಎಲ್ಲ ಸರಿಯಾಗಿದೆ, ಇಡೀ ಪ್ರಪಂಚದ ದೇಶಗಳು ಅಲಗಾಡ್ತಾ ಇವೆ, ನಮ್ ದೇಶ ಸರಿ ಇದೆ ಅಂತ. ಇಟ್ಸ್ ಫಾರ್ ಅ ಟೈಮ್ ಬೀಯಿಂಗ್ ಬಿಕಾಸ್ ಆಫ್ ಎಲೆಕ್ಷನ್. ಇದನ್ನ ನೀವು ಅರ್ಥ ಮಾಡ್ಕೊಂಬಿಡಿ. ಮತ್ತೆ IMF ಡಾಟಾ ಪ್ರಕಾರ ನಾವೇನ್ 4th ಲಾರ್ಜೆಸ್ಟ್ ಎಕಾನಮಿ ಆಗಿದ್ವಿ, ಈಗ ನಾವು 6th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ, ಸ್ಲಿಪ್ ಆಗಿದ್ದೀವಿ ಕೆಳಗಡೆ. ಜಪಾನ್ ಮತ್ತೆ UK ನಮ್ಮನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ, ಬಿಕಾಸ್ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ ಡಾಲರ್ ಎದುರುಗಡೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತೆ, ಅವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ಆಹಾರ ಪದಾರ್ಥ ತರಕಾರಿಗಳ ಬೆಲೆ ಜಾಸ್ತಿ ಆಗುತ್ತೆ. ಸೊ ಬೆಲೆ ಏರಿಕೆಯ ಬಿಸಿಯಿಂದ ಇವಾಗ ಹೆಂಗೆ ಬಿಸಿಲು, ನಾವು ಈ ವರ್ಷ ಅದೇನೋ ಎಲ್ಲಿನೋ ಆನಿನೋ ಅಂತಾರಲ್ಲ, ಬಿಸಿಲು ಜಾಸ್ತಿ ಅಂತ, ಉಷ್ಣಾಂಶ ಜಾಸ್ತಿ, ಅದ್ರ ಜೊತೆಗೆ ಬೆಲೆ ಏರಿಕೆಯ ಬಿಸಿ ಇದೆಯಲ್ಲ, ಅದನ್ನ ಮಾತ್ರ ನಾವು ಈ ಬಿಸಿಲು ಹೆಂಗಾದ್ರೂ ತಡ್ಕೊಂಡ್ಬಿಡ್ತೀವಿ, ಆದ್ರೆ ಬೆಲೆ ಏರಿಕೆಯ ಬಿಸಿ ಮಾತ್ರ ನಾವು ತಡ್ಕೊಳಕ್ ಆಗೋದಿಲ್ಲ. ನಾವ್ ಅನ್ಕೋತೀವಿ ಆ ಹೋಟೆಲ್ನವ್ರಿಗೆ, ಆ ಆಟೋ ಓಡಿಸೋರ್ಗೆ, ಮತ್ತೆ ಇನ್ಯಾರ್ಗೋ ಅಂತ ನಾವ್ ಅಂದ್ಕೋತಾ ಇದೀವಿ. ಬಟ್ ನಮ್ ಬುಡಕ್ ಬರುತ್ತೆ. ಬಿ ಕೇರ್ಫುಲ್. ಅನಾವಶ್ಯಕ ಖರ್ಚುಗಳು ಮಾಡ್ಕೊಳ್ಬೇಡಿ, ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಳ್ಳಿ. ಮತ್ತು ಲೋನು ಅದು ಇದು ಈ ವಿಚಾರಗಳಲ್ಲಿ ಸ್ವಲ್ಪ ನೀವು ಹಿಡಿತಾ ಇಟ್ಕೊಳ್ಳಿ. ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ನಮ್ಗೆ, FDI ಇಲ್ಲ, ಯಾಕಂದ್ರೆ ನಮ್ದು ಎನರ್ಜಿ ಕ್ರೈಸಿಸ್ ಇದೆ. ನಾವು ಎನರ್ಜಿ ಸೆಕ್ಟರ್ ನಲ್ಲಿ ತುಂಬಾ ಓವರ್ ಡಿಪೆಂಡೆಂಟ್ ನಾವು ಇಂಪೋರ್ಟ್ ಮೇಲೆ ಇರೋದ್ರಿಂದ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೀವು ನೋಡಿ ಏನ್ ಮಾಡ್ತೀರಿ ಅಂತ. ಇನ್ನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನಿಗೆ 10 ವರ್ಷ ಜೈಲು ಶಿಕ್ಷೆ ಅಂತೆ. ಅವ್ನು ಬೇಡ್ಕೊಂಡಂತೆ, ನನ್ಗೊಬ್ಬ ಹೆಣ್ಮಗಳಿದ್ದಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಅವನು ತಪ್ಪೊಪ್ಪಿಗೆ ಕೊಟ್ಟಿದ್ದರಿಂದ ಅವನಿಗೊಂದ್ ಸ್ವಲ್ಪ ವಿನಾಯಿತಿ ಸಿಕ್ಕಿದೆ ಅಂತೆ. ಮುಂದೆ ಏನಾದ್ರೂ ಮೇಲ್ಮನವಿ ಸಲ್ಲಿಸ್ತಾರ ಗೊತ್ತಿಲ್ಲ, ಕಾದು ನೋಡ್ಬೇಕು.